ನಮಸ್ಕಾರ. ನಾನು HR ಪ್ರಭಾಕರ್. ಸಕ್ಕಸ್ ಸುದ್ದಿಲಿ ಇವತ್ತು ಒಬ್ಬ ಯಕ್ಷಗಾನ ಕಲಾವಿದರನ್ನು ನಿಮಗೆ ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಮ್ಮ ವೃತ್ತಿ ಯಾವುದೇ ಇದ್ದರೂ ಕೂಡ ಪ್ರವೃತ್ತಿಯಾಗಿ ನಾವು ಒಂದು ಕಲೆಯನ್ನು ಜೊತೆಗಿಟ್ಟುಕೊಂಡ್ರೆ, ಕಲೆಯ ಹವ್ಯಾಸ ನಮಗಿದ್ದರೆ, ಕಲೆಯ ಜೊತೆಗೆ ನಾವು ಬದುಕನ್ನು ಸಾಗಿಸ್ತಾ ಹೋದರೆ ನಮ್ಮ ಬದುಕು ಇನ್ನಷ್ಟು ಕಲರ್ಫುಲ್ಲಾಗಿರುತ್ತೆ. ಅಷ್ಟೇ ಅಲ್ಲ, ಅರ್ಥಪೂರ್ಣವಾಗಿರುತ್ತೆ. ಯಾಕಂದರೆ ನಮ್ಮ ಯಾಂತ್ರಿಕ ಬದುಕಿಗೆ ಒಂದು ಹೊಸ ಹುಮ್ಮಸ್ಸನ್ನು, ಉತ್ಸಾಹವನ್ನು ಕೊಡುವಂಥ ಒಂದು ಗಟ್ಟಿತನ ಇರುವಂಥದ್ದು ಒಂದು ಕಲಾ ಪ್ರಾಕಾರಕ್ಕೆ. ಒಂದು ಕಲೆ ನಮ್ಮ ಜೊತೆಗಿದ್ದಾಗ ಆ ಕಲೆಯ ವೈಶಿಷ್ಟ್ಯ ನಮ್ಮ ಬದುಕಿಗೆ ಹೊಸ ಶಕ್ತಿಯನ್ನು ಮತ್ತು ಹೊಸ ಹುಮ್ಮಸ್ಸನ್ನು, ಪ್ರೇರಣೆಯನ್ನು ನೀಡ್ತಾ ಹೋಗುತ್ತೆ. ಆಗ ನಮ್ಮ ಯಾಂತ್ರಿಕ ಬದುಕೇನಿರುತ್ತೆ ಅದು ಇನ್ನಷ್ಟು ಕ್ರಿಯಾಶೀಲವಾಗಿ ಮತ್ತು ಸೃಜನಶೀಲವಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಬನ್ನಿ, ಹಾಗಾದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಯಕ್ಷಗಾನ ಕಲಾವಿದರಾದಂಥ ರವೀಂದ್ರ IS ಅವರನ್ನು ನಮ್ಮ ಸಕ್ಕಸ್ ಸುದ್ದಿ ಸ್ಟುಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ನಮಸ್ಕಾರ ರವೀಂದ್ರ ಅವರೇ. ನಮಸ್ತೆ ಸರ್. ವೆಲ್ಕಮ್ ಟು ಸಕ್ಕಸ್ ಸುದ್ದಿ. ಧನ್ಯವಾದಗಳು ಸರ್. ಮೊದಲನೇದಾಗಿ ರವೀಂದ್ರ ಅವರೇ, ಹಾಗೆ ಈ ಯಕ್ಷಗಾನದ ಕಲೆ ನಿಮ್ಮ ಕೈ ಹಿಡಿತು ಅಥವಾ ನೀವು ಅದರ ಜೊತೆಗೆ ಹೋಗಬೇಕು, ಪ್ರಯಾಣವನ್ನು ಬೆಳೆಸಬೇಕು ಬದುಕಲ್ಲಿ ಅಂತ ಯಾಕೆ ಅನ್ನಿಸ್ತು? ಯಕ್ಷಗಾನ ನಮ್ಮ ಕುಟುಂಬದಿಂದ ಬಂದಂಥದ್ದು. ಕುಟುಂಬದಲ್ಲಿ ನನ್ನ ತಾತನವರು ಪ್ರಾರಂಭದಲ್ಲಿ ಚೆನ್ನಾಗಿ ಹಾಡ್ತಾಯಿದ್ರು. ಬಟ್ ಒಂದು ಹಂತದಲ್ಲಿ ಅವರ ಕೈಯನ್ನು ಮುರ್ಕೊಂಡ ಮೇಲೆ ಎಡಗಾಲಿನಲ್ಲಿ ತಾಳವನ್ನು ಶಿಕ್ಷಿಸಿಕೊಂಡು ಬಲಗೈಯಲ್ಲಿ ತಾಳವನ್ನು ಕೊಡ್ತಾ ಪದ್ಯವನ್ನು ಹೇಳ್ತಾಯಿದ್ರು. ಅದರ ನಂತರದಲ್ಲಿ ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪನವರು ಈ ಕಲೆಯಲ್ಲಿ ಬೆಳಗಿದರು. ಅದ್ರ ಜೊತೆಗೆ ಇಡೀ ಕುಟುಂಬದಲ್ಲಿ ನನ್ನನ್ನು ಹೊರತುಪಡಿಸಿ ನಮ್ಮ ಕುಟುಂಬದಲ್ಲಿ ಸುಮಾರು 12 ಜನ ನಾವು ಕಲಾವಿದರಿದ್ದೇವೆ. ನನ್ನನ್ನು ಹೊರತುಪಡಿಸಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಆ ಕಾಲಕ್ಕೆ ಕಲೀಲಿಲ್ಲ. ನನ್ನನ್ನು ನೀನು ಕಲಿಯೋದು ಬೇಡ, ನಿನ್ನ ಕಣ್ಣಿನ ಸಮಸ್ಯೆ ಇದೆ, ನೀನು ಯಕ್ಷಗಾನಕ್ಕೆ ಬೇಡ ಅಂತ ನನ್ನನ್ನು ಹೊರಗಡೆ ಇಟ್ಟರು. ಆದರೆ ಅನಿವಾರ್ಯವಾಗಿ ಈ ರಂಗಕ್ಕೆ ಬಂದೆ. ಯಾಕೆಂದರೆ ನನ್ನ ತಂಗಿ ಯಕ್ಷಗಾನ ಕಲಾವಿದೆ ಆಗಿದ್ಲು. ಅವಳನ್ನು ಸಾಲಿಗ್ರಾಮ ಮಕ್ಕಳ ಮೇಳದವರು, ಆಮೇಲೆ ನಮ್ಮ ತುಂಬ್ರಿಯಲ್ಲಿ ಈ ರೀತಿ ಬೇರೆ ಬೇರೆ ಕಡೆ ಕರಿತಾಯಿದ್ರು. ಸಣ್ಣ ಹುಡುಗಿಯನ್ನು ಒಬ್ಬಳನ್ನೇ ಕಳಿಸ್ಲಿಕ್ಕೆ ಆಗಲ್ಲ ಅಂತ ನನ್ನನ್ನು ಕಳಿಸ್ತಿದ್ರು. ಕಳಿಸಿದಾಗ ಅನಿವಾರ್ಯವಾಗಿ ಅಲ್ಲಿ ಏನು ಹೇಳ್ತಿದ್ರು, ಕುಟುಂಬದಲ್ಲಿ ಎಲ್ಲರೂ ನಿನ್ನ ಕಲಾವಿದರೇ ಇರೋದು, ನೀನು ಮಾತ್ರ ಯಕ್ಷಗಾನ ಮಾಡಲ್ಲ ಅಂದರೆ ಇಲ್ಲಿ ಸುಮ್ಮನೆ ಬೀದಿ ಸುತ್ತಕ್ಕೆ ಬಂದಿದೆಯಾ, ಮಾಡು ಒಂದು ವೇಷವನ್ನು ಹೇಳಿ ಮಾಡಿಸ್ಲಿಕ್ಕೆ ಹಿಡಿದ್ರು. ಹಾಗಾಗಿ ನಾನು ಯಕ್ಷಗಾನ ಕಲೆಗೆ ಬಂದೆ. ಬಟ್ ಓದು ಅನ್ನುವಂಥದ್ದು ನನಗೆ ತುಂಬ ಆಸಕ್ತಿದಾಯಕವಾದಂಥ ವಿಚಾರ. ಓದಬೇಕು ಓದಬೇಕು ಓದಬೇಕು. ಒಂದು ಬಸ್ಸಿನ ಟಿಕೆಟ್ ಸಿಕ್ಕರೆ ಅದು ಮೊದಲ ಅಕ್ಷರದಿಂದ ಕೊನೆಯ ಅಕ್ಷರದವರೆಗೂ ಓದದೇ ಇದ್ದರೆ ನನಗೆ ಸಮಾಧಾನ ಆಗೋದಿಲ್ಲ. ಆ ರೀತಿಯಲ್ಲಿ ಓದಿ ಓದಿ ಜ್ಞಾನವನ್ನು ತುಂಬಿಕೊಳ್ತಾ ಇದ್ದೆ. ಅದು ಯಕ್ಷಗಾನಕ್ಕೆ ತುಂಬ ಅಂದರೆ ತುಂಬ ಅನುಕೂಲವನ್ನು ಮಾಡಿಕೊಡ್ತು. ಇಂತಹ ಒಂದು ಅದ್ಭುತವಾದ ಕಲೆಯನ್ನು ನಾನು ರೂಢಿಸ್ಕೊಳ್ಬೇಕು, ಕಲಿಬೇಕು. ನೀವು ಹೇಳಿದ ಹಾಗೆ ಎಲ್ಲ ಕಡೆ ವೇಷ ಹಾಕಲಿಕ್ಕೆ ತಂಗಿಯನ್ನು ಕರ್ಕೊಂಡು ಹೋಗಿ ನೀವು ಕೂಡ ಅದನ್ನು ಕಲ್ತಿದ್ದಾಯಿತು, ವೇಷ ಹಾಕಿದ್ದಾಯಿತು. ಆದರೆ ಬೆಂಗಳೂರಿಗೆ ಬದುಕನ್ನು ಅರ್ಸ್ಕೊಂಡು ಬಂದು ಇಲ್ಲೂ ಕೂಡ ನಾನು ಇದನ್ನು ಮುಂದುವರಿಸಬೇಕು ಅಂತಂದಾಗ ಆರಂಭದಲ್ಲಿ ಎಷ್ಟು ಕಷ್ಟ ಆಯಿತು? ಆರಂಭದಲ್ಲಿ ಬೆಂಗಳೂರಿಗೆ ಬಂದ ಕಾಲಕ್ಕೆ ಹೊಟ್ಟೆಪಾಡು ಮಾತ್ರ ನೆನಪಲ್ಲಿದ್ದಿದ್ದು. ಯಾವ ಕಲೆಯು ಒಂದು ಅಂದರೆ ಪ್ರಸಾದನ ಕಲೆಯಲ್ಲಿ ಮುಂದುವರಿಬೇಕು, ಅದಕ್ಕೆ ಅವಕಾಶ ಸಿಗ್ತದೆ ಬೆಂಗಳೂರಲ್ಲಿ. ಯಾಕೆಂದರೆ ನಾನು ಶಿವಮೊಗ್ಗದಲ್ಲಿ HM ಪ್ರಭಾಕರ್ ಅವರ ಶಿಷ್ಯ, ನೆಚ್ಚಿನ ಶಿಷ್ಯ. ಅವರು ಕಲಿಸಿದಂಥ ಕಲೆ ಪ್ರಸಾದನ ಕಲೆ, ನಾಟಕ ಮತ್ತು ಭರತನಾಟ್ಯ. ಇದಕ್ಕೆ ಅದರಲ್ಲಿ ಅವಕಾಶಗಳು ಸಿಗತ್ತೆ ಅನ್ನೋ ಉದ್ದೇಶಕ್ಕಾಗಿ ಬೆಂಗಳೂರಲ್ಲಿ ಬಂದೆ. ಆದರೆ ಬೆಂಗಳೂರಿಗೆ ಬಂದ ಮೇಲೆ ಅದರಲ್ಲೂ ಒಂದೆರಡು ಕಡೆಗಳಲ್ಲಿ ಅವಕಾಶಗಳನ್ನ ನೋಡಿದ ಮೇಲೆ ಇದು ವಿಶೇಷವಾಗಿ ಈಗ ನಾಟಕ ಒಂದು ಬಿಟ್ಟರೆ ಸೀರಿಯಲ್ಲು ಅಥವಾ ಸಿನಿಮಾಗಳಲ್ಲಿ ಪ್ರಸಾದನ ಎನ್ನುವಂಥದ್ದು ಅವರ ಮುಖವನ್ನು ಅವರನ್ನಾಗೆ ಮಾಡುವಂಥದ್ದು, ಸ್ಟ್ರೈಟ್ ಮೇಕಪ್ ಅಂತ ಏನು ಹೇಳ್ತೇವೆ, ಅದು ಮಾತ್ರ ಹೆಚ್ಚು ಚಾಲ್ತಿಯಲ್ಲಿರೋದು. ಆ ಬಿಸಿ ರಕ್ತದಲ್ಲಿ ನಮಗೆ ಅದು ಬೇಕಾಗಿರಲಿಲ್ಲ. ನಾವೇನನ್ನೂ ಸಾಧನೆ ಮಾಡಬೇಕು, ಸಾಧಿಸ್ತೀವಿ ಅನ್ನುವಂಥ ಒಂದು ಆಸೆಯಲ್ಲಿ ಬಂದಿದ್ದು. ಇದು ಬೇಡ ಅಂತ ಕೈ ಬಿಟ್ಟು ನಾನು ಹೊಟ್ಟೆಪಾಡು ಏನಿದೆ ಅದನ್ನು ಮಾಡ್ತಾ ಹೋದೆ. ಆದರೆ ಆ ಕಾಲಕ್ಕೆ ನಮ್ಮ ಉಮಾಮಹೇಶ್ವರ ಅಂತ ಒಬ್ಬರು ಬೆಂಗಳೂರಿಗೆ ಬಂದರು. ಒಂದು ಯಕ್ಷಗಾನದ ನಿಮಿತ್ತ ಬಂದವರು ಕರ್ನಾಟಕ ಕಲಾದರ್ಶಿನಿ ಅಂತ ಶ್ರೀನಿವಾಸ ಸಾಸ್ತಾನ್ ಅಂತ ಅದರ ಸಂಘದ ಅಧ್ಯಕ್ಷರು. ಅವರ ಸಂಸ್ಥೆಗೆ ಅನಿವಾರ್ಯವಾಗಿ ನನ್ನನ್ನು ಪರಿಚಯ ಮಾಡಿಕೊಟ್ರು. ಅಲ್ಲಿಂದ 4 ವರ್ಷಗಳ ಕಾಲ ನಿರಂತರವಾಗಿ
ಕರ್ನಾಟಕ ಕಲಾದರ್ಶಿನಿಯಲ್ಲಿ ನಾನು ನಿರಂತರವಾಗಿ 4 ವರ್ಷಗಳ ಕಾಲ ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನಿನ ಎ ಗ್ರೇಡ್ ಕಲಾವಿದನಾಗಿ ಮುಂದುವರೆದೆ. ನಂತರದಲ್ಲಿ ಅಮೃತ ವಿದ್ಯಾಲಯದಲ್ಲಿ ಕೆಲಸ ಸಿಕ್ತು. ಏನು ಉದ್ಯೋಗ ಇದೆ, ಯಕ್ಷಗಾನ ಮತ್ತು ನಾಟಕದ ಶಿಕ್ಷಕನಾಗಿ ಕರ್ನಾಟಕದ 6 ಕಡೆಗಳಲ್ಲಿ ಇರುವಂತಹ ಸ್ಕೂಲುಗಳಿಗೆ ಹೋಗಿ ಅವರನ್ನು ನಾಟಕ ಮತ್ತು ಯಕ್ಷಗಾನ ಯಾವುದೇ ವಿಶೇಷವಾದ ಕಾರ್ಯಕ್ರಮಗಳಿಗೆ, ಅಲ್ಲಿ ಒಂದು ವೈಶಿಷ್ಟ್ಯ ಅಂದರೆ ಈ ಸಿನಿಮಾ ಹಾಡುಗಳಿಗೆ ಅಥವಾ ಈ ಅಶ್ಲೀಲ ನೃತ್ಯಗಳಿಗೆ ಅವಕಾಶ ಇರಲಿಲ್ಲ. ಯಾವುದೇ ನೃತ್ಯ ಆದರೂ ಜನಪದ ನೃತ್ಯ ಆಗಬೇಕು, ಇಲ್ಲ ಭಾವಗೀತೆಗಳನ್ನ ನೃತ್ಯಕ್ಕೆ ಅಳವಡಿಸಬೇಕಿತ್ತು. ನಾಟಕವೂ ಅಷ್ಟೇ, ಸ್ಕ್ರಿಪ್ಟೆಡ್ ನಾಟಕಗಳನ್ನ ಮಾಡ್ತಿರಲಿಲ್ಲ. ಆ ಸಂದರ್ಭ ಯಾವುದು, ಈಗ ಕೃಷ್ಣಾಷ್ಟಮಿ ಅಂದರೆ ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ನಾನೇ 10 ರಿಂದ 12 ಸ್ಕ್ರಿಪ್ಟ್ಗಳನ್ನ ನಾನು ರೆಡಿ ಮಾಡ್ತಿದ್ದೆ. ಅಥವಾ ಮತ್ತಿನ್ಯಾವುದು ಹಬ್ಬಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಆ ಹಬ್ಬಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿಂದೂ ಧರ್ಮದ ಯಾವುದೇ ಹಬ್ಬಗಳನ್ನ ಆಚರಣೆ ಮಾಡೋದಾದರೂ ಅದಕ್ಕೆ ಸಂಬಂಧಪಟ್ಟಂತೆ ಕತೆಗಳನ್ನು ಇಟ್ಟುಕೊಂಡು ಅದನ್ನು ನಾಟಕ ರೂಪದಲ್ಲಿ ನಾನು ಬರ್ಕೊಂಡು ಅದನ್ನು ಮಕ್ಕಳಿಗೆ ನಾನು ಪ್ರಾಕ್ಟೀಸ್ ಕೊಡ್ತಾ ಹೋದೆ. ಅದೇ ರೀತಿಯಲ್ಲಿ ಯಕ್ಷಗಾನವನ್ನು ಮಾಡ್ತಾ ಬಂದೆ. ಆದರೆ ಈ ಸಂದರ್ಭದಲ್ಲಿ ಅಮೃತ ವಿದ್ಯಾಲಯದ ಒಂದು ಇನ್ಸಿಡೆಂಟನ್ನು ಹೇಳಬೇಕು ಅಂತ ಅನ್ನಿಸುತ್ತೆ. ಯಾಕೆಂದರೆ ಕಲೆ ಮನುಷ್ಯನ ಅಭಿವೃದ್ಧಿಗೆ ಹೇಗೆ ಪೂರಕ ಆಗತ್ತೆ ಅಂತ. ಅಲ್ಲಿ ನಾನು ಹೋದಾಗ ಒಂದು ಹುಡುಗ ತುಂಬ ಹಿಂದಿದ್ದ, ಅಂದರೆ ನೋಡ್ಲಿಕ್ಕೆ ಚಂದ ಎಲ್ಲ ಇದ್ದ, ಆದರೆ ವೈಯಕ್ತಿಕವಾಗಿ ಅವನು ಯಾವ ಕಲೆಗೂ ಮುಂದೆ ಬರ್ತಿರಲಿಲ್ಲ. ಯಾಕೆಂದರೆ ಅವನಿಗೆ ಮಾತು ಉಗ್ತಾ ಇತ್ತು, ಬಿಕ್ಕಳಿಕೆ ಬರ್ತಿತ್ತು ಮಾತಲ್ಲಿ. ಹಾಗಾಗಿ ಕೇವಲ ಡ್ಯಾನ್ಸಿಗೆ ಮಾತ್ರ ನಾನು ಇರ್ತೀನಿ ಸರ್, ಮಾತಿರುವಂತಲ್ಲಿ ನಾನು ಇಲ್ಲ ಅಂತ ಹೇಳ್ತಿದ್ದ. ಏನೂ ತೊಂದರೆ ಇಲ್ಲ ಮಗು, ನೀನು ಬಾ, ನೀ ಯಕ್ಷಗಾನದಲ್ಲಿ ಮಾಡ್ತಾ ಬಾ, ಅಥವಾ ನಾನು ಏನು ಕೊಡ್ತೇನೆ ಆ ಪಾತ್ರವನ್ನು ಮಾಡ್ತಾ ಹೋಗೋ, ನಿನ್ನ ಬಿಕ್ಕಳಿಕೆ ನಿಲ್ಲತ್ತೆ ಅಂತಂದೆ. ಅವನು ಅದು ಆಗುವಾಗ ಅವನಿನ್ನು 3ನೇ ಕ್ಲಾಸು, 5ನೇ ಕ್ಲಾಸಿಗೆ ಬರುವಷ್ಟೊತ್ತಿಗೆ ಅವನೇ ಬಿಕ್ಕಳಿಕೆ ನಿಲ್ತು, 7ನೇ ಕ್ಲಾಸಿಗೆ ಬರುವಷ್ಟೊತ್ತಿಗೆ ಅವನು ಟಾಪರ್ ಆದ. ಆಮೇಲೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡು ಚಂದವಾಗಿ ಮೈಸೂರಲ್ಲಿ. ಅಂದರೆ ಒಂದು ಕಲೆಗಿರುವಂತಹ ಶಕ್ತಿ ಅದು ಖಂಡಿತ ಹೌದು. ಯಾಕಂದರೆ ಎಂತಹ ಒಂದು ಆತ್ಮವಿಶ್ವಾಸ ನಮಗೆ ಕುಗ್ಗಿದ್ರೂ ಕೂಡ ವೇದಿಕೆ ಅನ್ನುವಂಥದ್ದು, ಕಲಾ ಪ್ರಕಾರ ಅನ್ನುವಂಥದ್ದು ನಮಗೆ ಅಷ್ಟು ಆತ್ಮವಿಶ್ವಾಸನ ಕೊಟ್ಟು ಬಿಡುತ್ತೆ. ಖಂಡಿತ ಅದು ನಮ್ಮ ಬದುಕನ್ನು ಹಾದಿಯನ್ನೇ ಬದಲಿಸ್ಬಿಡುತ್ತೆ ಅನ್ನುವಂಥದ್ದು. ಹೌದು. ಹಾಗೆ ಇದನ್ನು ಮುಂದುವರಿಸಿಕೊಂಡು ನೀವೊಬ್ಬ ಏನು ವೃತ್ತಿಯನ್ನು, ನಿಮ್ಮದೇ ವೃತ್ತಿಯನ್ನು ಮಾಡಿಕೊಂಡು ಕಲೆಯನ್ನೂ ಕೂಡ ಮುಂದುವರಿಸ್ಕೋಬೇಕು ಅಂತ ಹೋದಾಗ ಸಿಕ್ಕಂತಹ ಅವಕಾಶಗಳು, ಸಂಘ ಸಂಸ್ಥೆಗಳ ಪಾತ್ರ ಅದೆಲ್ಲ ಹೇಗಿತ್ತು? ನನಗೆ ಮೈಸೂರಲ್ಲಿ ಇದ್ದಾಗ ಮದುವೆ ಆಯಿತು. ಮದುವೆಯ ನಂತರದಲ್ಲಿ ಶಾಲೆಯ ಸಂಬಳ ಅನ್ನುವಂಥ ಸಾಕಾಗೋದಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಮತ್ತೆ ತಿರುಗಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ನಾನು ಈ ನಮ್ಮ ಅಕೌಂಟಿಂಗ್ ಜಾಬನ್ನೇ ಮಾಡಲಿಕ್ಕೆ ಹಿಡಿದೆ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬೇಗಾರ್ ಶಿವಕುಮಾರ್ ಅವರನ್ನು ಅವರ ಕಾರ್ಯಕ್ರಮ ಇದ್ದಾಗ ಹೋಗಿ ಮೀಟ್ ಮಾಡಿದೆ. ಅಲ್ಲಿಂದ ನನ್ನ ಬದುಕಿನ ಯಕ್ಷಗಾನದ ಬದುಕು ಅನ್ನುವಂಥದ್ದು ತುಂಬ ಬದಲಾವಣೆ ಆಯಿತು. ನಾನು ಇವತ್ತಿಗೂ ಅವರನ್ನು ಗುರುಗಳೇ ಅಂತಲೇ ಕರೀತೇನೆ. ಅವರಿಂದ ಬಹುಶಃ ನಾನು ಕಲ್ತಿದ್ದು ಯಕ್ಷಗಾನ ರಂಗದಲ್ಲಿ ಹೇಗೆ ಇರಬೇಕು, ಯಾವ ಚೌಕಟ್ಟಲ್ಲಿದ್ದರೆ ಪಾತ್ರವನ್ನು ಎತ್ತಬಹುದು. ಯಾಕೆಂದರೆ ಪಾತ್ರವನ್ನು ಮಾಡೋ ಸುಲಭ, ನಮ್ಮ ಪಾತ್ರ ಬೇರೆಯವರಿಗೆ ಯಾವ ರೀತಿಯಲ್ಲಿ ರೀಚ್ ಆಗ್ತಾ ಇದೆ ಇಲ್ಲ ಅನ್ನುವಂಥದ್ದನ್ನು ನಾನು ಅವರಿಂದ ಕಲ್ತಿದ್ದೇನೆ. ಮತ್ತು ಸಂಘಟಕರೊಡನೆ ಮಾತಾಡುವ ವಿಧ, ಎಷ್ಟು ನಯವಾಗಿ ಅಥವಾ ಎಷ್ಟು ವಿನಯವಾಗಿ ಮಾತಾಡಬೇಕು, ಇದನ್ನೆಲ್ಲ ನಾನು ಬೇಗಾರ್ ಸರ್ ಅವರಿಂದ ಕಲ್ತಿದ್ದೇನೆ. ಹಾಗಾಗಿ ನಾನು ಇವತ್ತಿಗೂ ಅವ್ರನ್ನ ಗುರುಗಳು ಅಂತಲೇ ಹೇಳ್ತೇನೆ. ನಾನು ಗುರುಭಾವವನ್ನು ಯಾವತ್ತೂ ಅವರಿಂದ ಕಡಿಮೆ ಮಾಡೋದಿಲ್ಲ. ಯಾಕೆಂದರೆ ನಾನು ಬೆಂಗಳೂರಲ್ಲಿ 4 ಜನರನ್ನು ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಂದು, ಕರ್ನಾಟಕ ಕಲಾದರ್ಶಿನಿ, ಮೊದಲು ಯಕ್ಷಗಾನಕ್ಕೆ ಅವಕಾಶ ಕೊಟ್ಟಿದ್ದು, ಉಮಾಮಹೇಶ್ವರ ಹೆಗಡೆ ಪರಿಚಯ ಮಾಡಿಕೊಟ್ಟವರು. ನಂತರದಲ್ಲಿ 4-6 ಹೆಜ್ಜೆಗಳನ್ನು ಕಲ್ತಿದ್ದು ನಾನು ನಮ್ಮ ಗುಣ್ಮಿ ರಘುರಾಮ್ ಅವ್ರ ಕಡೆಯಿಂದ. ಅವರಿಂದ ಇನ್ನೂ ಒಂದು ಅವಕಾಶ ನಂಗೆ ಬಂದಿತ್ತು. 2008ನೇ ಇಸ್ವಿಯ ಜನವರಿ 26ರ ಗಣರಾಜ್ಯೋತ್ಸವಕ್ಕೆ ನಾನು ಕರ್ನಾಟಕವನ್ನು ರಾಜಧಾನಿಯಲ್ಲಿ ಪ್ರತಿನಿಧಿಸುವಂಥ ಅವಕಾಶ ಸಿಕ್ತು. ಅಲ್ಲಿ ನಾವು ಯಕ್ಷಗಾನ ಮಾಡಿದ್ವಿ, ರಾಷ್ಟ್ರಪತಿಗಳ ಮನೆಯಲ್ಲೂ ಯಕ್ಷಗಾನ ಮಾಡಿದ್ವಿ. ಕಾರಣಾಂತರಗಳಿಂದ ಪ್ರಧಾನಮಂತ್ರಿಯ ಮನೆಯಲ್ಲಿ ಆಗಬೇಕಾದಂಥ ಕಾರ್ಯಕ್ರಮ ಅನಿವಾರ್ಯ ಕಾರಣದಿಂದ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ರದ್ದಾಯಿತು. ನಾನು ನೇರವಾಗಿ ಹಿಂತಿರುಗಿ ಬಂದೆ. ಅದು ಗುಣ್ಮಿ ರಘುರಾಮ್ ಅವ್ರ ಕಡೆಯಿಂದ. ಬಟ್ ಇಡೀ ಬೆಂಗಳೂರಿಗೆ ರವಿ ಐತು ಮನೆ ಅಂತ ಒಬ್ಬ
ಯಕ್ಷಗಾನ ಕಲಾವಿದ ಇದ್ದಾನೆ ಅನ್ನೋದನ್ನ ಪರಿಚಯ ಮಾಡಿಕೊಟ್ಟಿದ್ದು ಬೇಗಾರ್ ಸರ್ ಅವರು. ಅವ್ರ ನಂತರದಲ್ಲಿ ಶಂಕರ್ ಬಾಳ್ಕುದ್ರವರು, ಅವರ ಟೀಮಲ್ಲೂ ನಾನು ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಮತ್ತು ಪಾತ್ರ ವೈವಿಧ್ಯತೆಯನ್ನು ಕೊಟ್ಟವರು ಬೇಗಾರ್ ಸರ್. ನಾನು ಮೊದಲು ಹೌದು ಮಾಡ್ತಾ ಇದ್ವಿ, ಆದರೆ ಮೆಚ್ಯೂರಿಟಿ ಅನ್ನುವಂಥದ್ದು ಇರಲಿಲ್ಲ. ಯಾವ ಪಾತ್ರ ಒಟ್ಟು ಹೋಗೋದು ಮಾಡೋದು, ಇಂಥದ್ದೇ ಪಾತ್ರ ಅಲ್ಲಿ ಹೋಗೋವರೆಗೂ ಕೇಳ್ತಿರ್ಲಿಲ್ಲ. ಕೇಳ್ಕೊಂಡು ಅದಕ್ಕೆ ಪೂರ್ವ ಸಿದ್ಧತೆ ಏನೂ ಇರ್ತಿರಲಿಲ್ಲ. ಆದ್ರೆ ಬೇಗಾರ್ ಅವರ ಯಕ್ಷಗಾನದಿಂದಾಗಿ ನಾನು ಪೂರ್ವ ಸಿದ್ಧತೆ ಮತ್ತು ಪಾತ್ರದ ಚೌಕಟ್ಟೇನು, ಸಮಯ ಮಿತಿ, ಬೆಂಗಳೂರಂಥ ಜಾಗಗಳಿಗೆ ಇವತ್ತು ತೀರಾ ಅನಿವಾರ್ಯ ಅದು. ನೀವು ನಂಬ್ತೀರೋ ಬಿಡ್ತೀರೋ, ಹಂಪಿ ಉತ್ಸವದಲ್ಲಿ ಕೇವಲ 7 ನಿಮಿಷಕ್ಕೆ ನಾವು ಯಕ್ಷಗಾನ ಮಾಡಿದ್ದೇವೆ. ನಮ್ಗೆ ಕೊಟ್ಟ ಸಮಯವೇ ಅಷ್ಟು. 7 ನಿಮಿಷದಲ್ಲಿ ಇಡೀ ಕತೆ ಎಲ್ಲೂ ಭಂಗಬಾರದ ರೀತಿಯಲ್ಲಿ ಆ ಕಥೆಯನ್ನು ನಾವು ಒಪ್ಪಿಸಿ ಬಂದಿದ್ದೇವೆ. ಕಡಿಮೆ ಅವಧಿಯಲ್ಲಿ ಪ್ರೆಸೆಂಟ್ ಮಾಡೋಕ್ಕೂ ರೆಡಿ ಇರಬೇಕು, ಸುದೀರ್ಘವಾಗಿ ಪ್ರೆಸೆಂಟ್ ಮಾಡೋದಕ್ಕೂ ರೆಡಿ ಇರಬೇಕು. ಹೌದು. ಈಗ ಇಡೀ ರಾತ್ರಿ ಯಕ್ಷಗಾನಕ್ಕೂ ಹೋಗಿದ್ದೇವೆ, ಅಲ್ಲೂ ಪಾತ್ರವನ್ನು ಅದೇ ಪಾತ್ರಗಳನ್ನು ನಿರ್ವಹಿಸಿದ್ದೇನೆ. ಆದರೆ ಈ ಸಮಯ ಮಿತಿಯಲ್ಲಿಯೂ ಪಾತ್ರವನ್ನು ನಿರ್ವಹಣೆ ಮಾಡಿದೆ. ಅದನ್ನು ಕಲಿಸಿದ್ದು ಬೇಗಾರ್ ಸರ್. ಓಕೆ. ಹಾಗೆ ನಿಮಗೆ ಇಷ್ಟವಾದ ಮತ್ತು ಕಷ್ಟವಾದ, ಭಾಳ ಇಷ್ಟಪಟ್ಟು ಮಾಡುವಂಥ ಪಾತ್ರ ಮತ್ತು ಇಂತಹ ಪಾತ್ರ ಭಾಳ ಕಷ್ಟ ಇದೆ, ಭಾಳ ತಯಾರಿನೇ ಬೇಡುತ್ತೆ, ಸಮಯ ಇದು ಕೇಳುತ್ತೆ ಅಂತ ಅನ್ನುವಂಥ ಪಾತ್ರ? ಇಷ್ಟವಾದ ಪಾತ್ರ ನನಗೆ ಹೇಳೋದು ಅಥವಾ ನನ್ನ ಕುಟುಂಬಕ್ಕೆ ಹೇಳೋದು ಗೊತ್ತಿಲ್ಲ. ನಮ್ಮ 5 ಮನೆ ಕುಟುಂಬ ಹೇಳೋದೇನಿದೆ, ನಮ್ಮಲ್ಲಿ ಎಲ್ಲರೂ ಹನುಮಂತನನ್ನು ನಾವು ತುಂಬ ಆಸೆಯಿಂದ ಮಾಡ್ತೇವೆ. ಕಷ್ಟ ಅಂತ ನನಗೆ ಬಹುಶಃ ಗದಾಯುದ್ಧದ ಕೌರವ ಕಷ್ಟ ಇರ್ಬೋದು, ಯಾಕೆಂದ್ರೆ ನಾನು ಇವತ್ತಿನವರೆಗೂ ಮಾಡಲಿಲ್ಲ. ಹಾಗಂತ ನೀವು ಯಾವ ಥರದ ಪಾತ್ರಗಳನ್ನ ಮಾಡಿದ್ದೀರಿ ಅಂದರೆ ಎಲ್ಲ ಥರದ ಪಾತ್ರಗಳನ್ನು ಮಾಡಿದ್ದೇವೆ. ಉದಾಹರಣೆ ಒಂದಷ್ಟು. ಹಾಸ್ಯದಿಂದ ಹಿಡಿದು ಸ್ತ್ರೀವೇಷ. ಒಮ್ಮೆ ಇದೇ ನಮ್ಮ ಗುಣ್ಮಿ ರಘುರಾಮ್ ಅವರಿದ್ದು ಸುಧನ್ವಾರ್ಜುನ ಯಕ್ಷಗಾನ ನನ್ನನ್ನು ವೃಷಕೇತುವೆ ಅಂತ ಕರೆದಿದ್ದು. ಅದರಲ್ಲಿ ಚೌಕಿ ಮನೆಗೆ, ಬಣ್ಣದ ಮನೆ ಏನು ಹೇಳ್ತೀವಿ, ಅಲ್ಲಿಗೆ ಹೋದಾಗ ನಮ್ಗೆ ಗೊತ್ತಾಗಿದ್ದು ಪ್ರಭಾವತಿ ಮಾಡುವಂಥ ವ್ಯಕ್ತಿ ಬರಲೇ ಇಲ್ಲ ಅಂತ. ಪ್ರಭಾವತಿ ವೃಷಕೇತು ಇಲ್ಲದೆ ಇದ್ರೂ ಯಕ್ಷಗಾನ ನಡೀತದೆ, ಪ್ರಭಾವತಿ ಇಲ್ಲದೇ ನಡೆಯೋದಿಲ್ಲ. ಆ ಸಂದರ್ಭಕ್ಕೆ ಪ್ರಭಾವತಿಯಾಗಿ ನಾನೇ ಹೋಗಿದ್ದೆ. ಆ ರೀತಿಯಲ್ಲಿ ಸ್ತ್ರೀ ಪಾತ್ರಗಳನ್ನು ಮಾಡಿದ್ದೇನೆ. ಹಾಸ್ಯದಲ್ಲಿ ಬೇಗಾರ್ ಸರು ನಮ್ಮ ತಂಡದ ಕಾಯಂ ಹಾಸ್ಯಗಾರ ಅಂತಲೇ ಕರೀತಾರೆ. ನಂತರದಲ್ಲಿ ರಾಕ್ಷಸ ಪಾತ್ರಗಳು, ಮಹಿಷ, ಆಮೇಲೆ ಶತ್ರು ಪ್ರಸೂತನ, ಈ ಥರದ ಪಾತ್ರಗಳನ್ನು ಮಾಡಿದ್ದೇನೆ. ಆಮೇಲೆ ಇತ್ತೀಚೆಗೆ ಕ್ಯಾದಿಗೆ ಮುಂದೆ ಅಂತ ನಮ್ಮ ಬಡಗತಿಟ್ಟಿನ ಕೃಷ್ಣ, ಬಲರಾಮ, ಆ ಥರದ ಪಾತ್ರಗಳನ್ನು ಮಾಡ್ತಾ ಇಲ್ಲ. ಕಿರೀಟದ ವೇಷಗಳನ್ನು ಮಾಡ್ತೇನೆ. ಕಿರೀಟದ ವೇಷಗಳು ಅಂದರೆ ಈಗ ಉದಾಹರಣೆಗೆ ಕಂಸ, ಆಮೇಲೆ ದೇವೇಂದ್ರ, ಜಾಂಬೋತಿ ಕಲ್ಯಾಣದ ಬಲರಾಮ ಅಥವಾ ಜಾಂಬು ಅಂತ ಈ ರೀತಿಯ ಪಾತ್ರಗಳನ್ನು ಮಾಡಿದ್ದೇನೆ. ಅಂದರೆ ಈ ಸ್ತ್ರೀ ಪಾತ್ರಗಳನ್ನು ಮಾಡಿದಾಗ ಸೊ ಪುರುಷ ಪಾತ್ರಗಳಿಗೂ ಮತ್ತು ಸ್ತ್ರೀ ಪಾತ್ರಗಳಿಗಿರುವಂಥ ವ್ಯತ್ಯಾಸವನ್ನು ನೋಡೋದಾದರೆ, ನಿಮ್ಮಲ್ಲಿ ನೀವು ಒಬ್ಬ ಕಲಾವಿದನಾಗಿ ಏನು ಬದಲಾವಣೆಗಳು ಮಾಡ್ಕೋತೀರಿ? ನಿಮ್ಮ ಹಾವಭಾವ, ನಿಮ್ಮ ಅಭಿನಯ, ನಿಮ್ಮ ಏನು ಓವರಾಲ್ ನಡೆದಾಡುವಂಥ ಒಂದು ಶೈಲಿ, ಇದರಲ್ಲಿ ಯಕ್ಷಗಾನದಲ್ಲಿ ಒಂದು ವಿಶೇಷವಾಗಿರುವಂಥದ್ದು ಸಂಭಾಷಣೆ ಎನ್ನುವಂಥದ್ದು ಆಶುತ್ವ. ಹೌದು. ಆದರೆ ವೇಷಗಳಲ್ಲಿ ಎಲ್ಲರೂ, ಈಗ ನಾನು ಬ್ರ್ಯಾಂಡ್ ಅಲ್ಲ. ಯಾವುದೇ ಟೀಮಿಗೆ ನಾನು ಭಸ್ಮಾಸುರ ಮೊಯ್ನಿ ಮಾಡ್ತೇವೆ, ಭಸ್ಮಾಸುರಂಗೆ ಒಂದು ಜನ ಬೇಕು ಅಲ್ಲ, ರವಿಗೆ ಹೇಳಬೇಕು ಅಂತಾರೆ. ಯಾಕೆ ಅಂದರೆ ಅಲ್ಲಿ ಯಾವ ಪಾತ್ರಕ್ಕರೂ ಆಗತ್ತೆ ಅಂತ. ಯಾಕೆಂದರೆ ನಮ್ಮಲ್ಲಿ ಬ್ರ್ಯಾಂಡೆಡ್ ಕಲಾವಿದರು. ನಾನು ಈ ರೀತಿಯ 2ನೇ ವೇಷವನ್ನು ಮಾಡುವಂಥವನು ಅಥವಾ ನಾನು ಈಶ್ವರ ಆ ರೀತಿಯ ಪಾತ್ರಗಳನ್ನೇ ಮಾಡುವಂಥವನು, ಈ ರೀತಿ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ. ನಾನು ಆ ಯಾವ ಬ್ರ್ಯಾಂಡಿಗೂ ಒಗ್ಗುವಲ್ಲ, ಎಲ್ಲ ಬ್ರ್ಯಾಂಡಿಗೂ ಬರುವಂಥವ. ಅಂದರೆ ನೀವು ಆಯಾ ಕಾಲಘಟ್ಟಕ್ಕೆ ನಿಮ್ಮನ್ನು ನೀವು ಬದಲು ಮಾಡಿಕೊಳ್ಳುವಂತಹ ಆ ಒಂದು ಕಲಾ ಏನು ಆ ದೇವಿ ನಿಮಗೆ ಒಲಿದಿದ್ದಾಳೆ, ಕಲಾ ಸರಸ್ವತಿ ನಿಮ್ಗೆ ಒಲಿದಿದ್ದಾಳೆ ಅಂತ ಹೇಳ್ಬೋದು ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ತುಂಬ ಈಗ ನನಗೆ ಬಾಲ್ಯ ಇದು ಪ್ರಾರಂಭದಲ್ಲೂ ಅಷ್ಟೇ, ಇಡುವಾಣಿ ತ್ರೇಂಬಕ್ ಹೆಗಡೆ ಅಂತ ಅವರು ಶಿವಮೊಗ್ಗದಲ್ಲಿ ಭಾಗವತಿಗೆಗೆ ಬರ್ತಾಯಿದ್ರು. ಅವಾಗ ನಾನಿನ್ನೂ ಡಿಗ್ರಿ ಓದ್ತಾ ಇದ್ದೆ. ಆ ಕಾಲಕ್ಕೆ ಹೆಸರಾಂತ ತಾಳ್ಮದ್ಲೆ ಕಲಾವಿದರೆಲ್ಲ ಬರ್ತಿದ್ರು. ಎಲ್ಲ ತಾಳ್ಮದ್ಲೆಗಳಿಗೂ ನೀನೊಬ್ಬ ಕಲಾವಿದ ಬೇಕು ಅಂತ ನನ್ನನ್ನು ಸಪೋರ್ಟಿಂಗ್ ರೋಲ್ಗಳಿಗೆ ನನ್ನನ್ನು ಕರಿತಾಯಿದ್ರು. ಅಂಥ ಮಹಾನ್ ವ್ಯಕ್ತಿಗಳು
ಅವಾಗ ಮೇಲ್ಕೋಟೆ ಉಮಾಕಾಂತ್ ಭಟ್ರು, ನಿವಣೆ ಗಣೇಶ್ ಭಟ್ರು, ಹಂದಲ್ಸು ಲಕ್ಷ್ಮೀನಾರಾಯಣ ಭಟ್ರು, ಇಂಥ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆಗೆ ನಾವು ಒಂದು ಸಣ್ಣ ಪಾತ್ರಗಳನ್ನ ಮಾಡೋಂಥ ಅವಕಾಶ. ಅದೇ ರೀತಿಯಲ್ಲಿ ಯಕ್ಷಗಾನದಲ್ಲೂ ಅಷ್ಟೇ ನನಗೆ ಕುಮಟಾ ಗೋವಿಂದ ನಾಯಕರ ಜೊತೆಗೆ ವೇಷ ಮಾಡುವಂಥ ಅವಕಾಶ, ಬೇಗಾರ್ ಸರ್ ಅಂತವ್ರ ಜೊತೆಗೆ ಮಾಡುವಂಥ ಅವಕಾಶ, ಈ ಥರ ತುಂಬ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆಗೆ ನಾವು ಒಂದೊಂದು ಸಣ್ಣ ಪಾತ್ರಗಳನ್ನ ಮಾಡಿದಾಗ ನಮಗೂ ಒಂದು ರೀತಿ ಧೈರ್ಯ, ನಾವು ಮಾಡ್ಬೋದಪ್ಪ ಅಂತ. ಬಟ್ ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ಅಲ್ಲೇನಾಗುತ್ತೆ, ಈಗ ಸ್ತ್ರೀ ಪಾತ್ರವನ್ನು ಮಾಡಬೇಕು. ಸ್ತ್ರೀ ಪಾತ್ರಗಳಲ್ಲೂ 2-3 ಥರ ಬರುತ್ತೆ. ಹಾಸ್ಯ ಸ್ತ್ರೀ ಪಾತ್ರ, ಗಯ್ಯಾಳಿ ಪಾತ್ರ, ಅಥವಾ ಸಾಧ್ವಿ ಶಿರೋಮಣಿಗಳು. ಈಗ ಪ್ರಭಾವತಿ ಅಂತ ಪಾತ್ರವನ್ನು ಮಾಡೋದು ಬೇರೆ ಥರ ಆಗುತ್ತೆ, ಮೋಹಿನಿ ಅಂತ ಪಾತ್ರಗಳನ್ನ ಮಾಡೋದೇ ಬೇರೆ ಥರ ಆಗುತ್ತೆ. ಓಕೆ. ಸೊ ಆ ಪಾತ್ರಕ್ಕೆ ತಕ್ಕ ಹಾಗೆ ನೀವು ಬದಲಾವಣೆ ಅನಿವಾರ್ಯವಾಗಿ ನಮ್ಮ ನಡೆಯನ್ನು, ಇದನ್ನು ಹೆಜ್ಜೆಯನ್ನು, ಈಗ ನಾನು ಬಹಳಷ್ಟು ಕಲ್ತಿಲ್ಲ ಯಕ್ಷಗಾನದ ಹೆಜ್ಜೆಯ ವಿಚಾರದಲ್ಲಿ. ಬೇರೆಯವರಿಗೆ ನಾನು ತುಂಬ ಚೆಂದ ಮಾಡಿ ಕಲಿಸ್ತೇನೆ. ರಂಗದಲ್ಲಿ ನಾನು ಹೆಜ್ಜೆಯಲ್ಲಿ ನಾನು ಸ್ವಲ್ಪ ವೀಕೆ, ಅದನ್ನು ನಾನು ಎಲ್ಲರ ಎದುರುಗಡೆ ಒಪ್ಕೊಳ್ತೇನೆ. ಆದರೆ ರಂಗದಲ್ಲಿ ಆ ಪಾತ್ರಕ್ಕೆ ಏನು ಬೇಕೋ ಅದಷ್ಟನ್ನು ಕೊಡಬಲ್ಲೆ. ಅಂದರೆ ಈಗ ಓವರ್ ಆಲ್ ನೋಡೋದಾದರೆ ಇನ್ನೂ ಇಂತಹ ಪಾತ್ರಗಳು ಮಾಡಬೇಕು, ನನಗೆ ಅವಕಾಶ ಬರಲಿಲ್ಲ, ಸಮಯ ಬಂದಿಲ್ಲ ಅಂತ ಅನ್ನೋದಾದರೆ ಯಾವ ಪಾತ್ರಗಳ ಬಗ್ಗೆ ಹೇಳ್ತೀರಿ? ನನಗೆ ಆ ಥರದ್ದು ಅಂದರೆ ಒಂದು ಕರ್ಣಪರ್ವದ ಕರ್ಣನನ್ನು ಮಾಡಬೇಕು ಅಂತ ತುಂಬ ಆಸೆ ಇದೆ. ಯಾಕೆಂದರೆ ಭಾವನಾತ್ಮಕವಾದ ಪಾತ್ರಗಳು ನನಗೆ ತುಂಬ ಅಚ್ಚುಮೆಚ್ಚು. ಈಗ ನಾನು ಪ್ರಾರಂಭದಲ್ಲಿ ಯಾರು ಅಷ್ಟೇ ವಿದುರ, ಸಂಜಯ, ಈ ಥರದ ಪಾತ್ರಗಳನ್ನು ತುಂಬ ಲೈಕ್ ಮಾಡ್ತಿದ್ದೆ. ಓಕೆ. ಅದೇ ಸಾಲಲ್ಲಿ ಕರ್ಣ, ನನ್ನ ಮನೋಭಿತ್ತಿಯಲ್ಲಿರುವಂಥ ಕರ್ಣನೇ ಬೇರೆ. ಆ ಥರದ ಯಕ್ಷಗಾನದಲ್ಲಿ ತಾಳಮದ್ಲೆಯಲ್ಲಿ ನಾನು ಅಂಬೆಯನ್ನು ಹೇಳಿದ್ದೇನೆ, ಕರ್ಣನ್ನು ಹೇಳಿದ್ದೇನೆ, ಸಮಾಧಾನ ಇದೆ. ಓಕೆ. ಆದರೆ ಯಕ್ಷಗಾನದಲ್ಲಿ ಇನ್ನೂ ಕರ್ಣನಂಥ ಪಾತ್ರಗಳನ್ನ ಮಾಡಲಿಕ್ಕೆ ಆಗಲಿಲ್ಲ. ಆಗ್ತದೆ, ಅವಕಾಶ ಸಿಕ್ಕಾಗ ಖಂಡಿತ ಅದನ್ನು ಮಾಡ್ತೀರಿ ಅಂತ ಹೇಳ್ತಾ, ಓವರ್ ಆಲ್ ಈ ಜರ್ನಿ, ಯಕ್ಷಗಾನ ಜರ್ನಿ ಬೆಂಗಳೂರಿನಂತಹ ನಗರಕ್ಕೆ ಬಂದ ಮೇಲೆ, ಬದುಕನ್ನು ಅರಸಿ ಬಂದ ಮೇಲೆ, ವೃತ್ತಿಯ ಜೊತೆಗೆ ನೀವು ಇದೇನೇನು ಮಾಡ್ತಿದ್ದೀರಿ, ಸೊ ಎಷ್ಟು ಖುಷಿ ಕೊಟ್ಟಿದೆ ನಿಮಗೆ? ಖಂಡಿತ ತುಂಬ. ಯಾಕೆಂದ್ರೆ ನನ್ನ ವೃತ್ತಿ ಬಂದು ನಾನು ಆಡಿಟರು, ಸದಾ ಲೆಕ್ಕಗಳ ಜೊತೆ ಆಟ ಆಡುವಂಥ ಕೆಲಸ. ಅದು ಮನೆಗೆ ಹೋದರೂ ಲೆಕ್ಕವೇ ತಲೆಯೊಳಗೆ ತುಂಬಿರ್ತದೆ. ಆವಾಗ ಇದೊಂದು ಯಕ್ಷಗಾನದ ಪುಸ್ತಕವನ್ನು ಅಥವಾ ಯಕ್ಷಗಾನ ಆಡೋಕ್ಕಂತ ಪುಸ್ತಕವನ್ನು ಹಿಡ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಯಕ್ಷಗಾನದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹಿಡಿದಾಗ ಅಥವಾ ಯಕ್ಷಗಾನದ ಒಂದು 5 ನಿಮಿಷದ ಪ್ರಾಕ್ಟೀಸನ್ನು ಮಾಡಿದಾಗ ಅದಕ್ಕಾಗುವಂಥ ಸಮಾಧಾನವೇ ಬೇರೆ. ಈಗ 2012ರಲ್ಲಿ 12ರಿಂದ ನಾನು ಪ್ರಾರಂಭ ಮಾಡಿ ನಮ್ಮದೇ ಆದಂಥ ನಿರ್ಮಾಣ ಯಕ್ಷ ಬಳಗ ಅಂತ ಮಾಡಿಕೊಂಡೆ. ಓಕೆ. ಬಟ್ ಅಧಿಕೃತವಾಗಿ ಎಲ್ಲೂ ಮಾಡ್ಕೊಂಡಿರಲಿಲ್ಲ. ಯಕ್ಷಗಾನಗಳನ್ನ ಒಂದಿಷ್ಟು ವರ್ಷಕ್ಕೆ 3-4 ಯಕ್ಷಗಾನಗಳನ್ನ ಹಿಡಿಯುವಂಥದ್ದು ಮಾಡುವಂಥದ್ದು ಮಾಡ್ತಾ ಬರ್ತಾ ಇದ್ದೆ. ಬಟ್ 2021ರಲ್ಲಿ ಅದನ್ನು ನೋಂದಣಿ ಮಾಡಿಸಿದೆ. ನೋಂದಣಿ ಮಾಡಿಸಿದ ಈಗ 2 ವರ್ಷದ ಈಚೆ ಒಟ್ಟು ನನ್ನ ತಂಡದಲ್ಲಿ 33 ಜನ ಕಲಾವಿದರಿದ್ದಾರೆ. ಅದರಲ್ಲಿ 5 ಜನ ಭಾಗವತರು, 7 ಜನ ಮೊದಲೇಗಾರರಿದ್ದಾರೆ. ಓಕೆ. ಸೊ ನಮಗೂ ಆಸಕ್ತಿ ಇದೆ ಅಂತ ಯಾರಾದರೂ ಬಯಸೋದಾದರೆ ಈಗಿನ ಯುವ ಪೀಳಿಗೆ, ಸೊ ನೀವನ್ನು ಸಂಪರ್ಕ ಮಾಡೋದು ಹೇಗೆ, ಮತ್ತು ಅವ್ರಿಗೆ ನೀವು ಅವರ ಆಸಕ್ತಿಯನ್ನು ನೀರೆರೆದು ಪೋಷಿಸುವಂಥ ಕೆಲಸ ಹೇಗೆ ಮಾಡ್ತೀವಿ? ಈಗ ನಮ್ಮ ತಂಡದಲ್ಲಿ ನಾವು ಹೇಗೆ ಅಂದರೆ, ಯಾರನ್ನು ಈಗ ಮೆಂಬರ್ಶಿಪ್ಪಿಗೆ ನೀವು ಅಷ್ಟು ಕೊಡಬೇಕು, ಇಷ್ಟು ಕೊಡಬೇಕು. ಇನ್ನು ಕೆಲವು ಕಡೆಗಳಿದೆ ಯಕ್ಷಗಾನ ಕರೀತಾರೆ ಫ್ರೀಯಾಗಿಯೋ, ಅಥವಾ ಅವನಿಗೆ ಆಸಕ್ತಿ ಇದೆ ಅಂದರೆ ಸುಮ್ಮನೆ ಬಂದು ಮಾಡಿಕ್ಕೆ ಹೋಗುವಂಥ. ನಮ್ಮಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ ಹೇಗೆ ಅಂದರೆ ತಾಳಮದ್ಲೆಗಳನ್ನ ತಿಂಗಳಿಗೊಂದು ಮಾಡ್ತಾ ಇದ್ದೇವೆ. ತಿಂಗಳ ತಿರುಳು ಎನ್ನುವಂಥ ಹೆಸರಲ್ಲಿ ತಿಂಗಳಿಗೊಂದು ಎಲ್ಲಿ ಯಾರು ಜಾಗ ಕೊಡ್ತಾರೋ ಅಲ್ಲಿ ರೆಮ್ಯುನರೇಷನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅವ್ರು ಕೊಟ್ಟರೆ ಬೇಡ ಹೇಳೋದಿಲ್ಲ. ಯಾಕೆಂದರೆ ನಮ್ಮದೇ ಆದಂಥ ಮೈಕುಗಳು, ನಮ್ಮದೇ ಆದ ಲೈಟು, ನಮ್ಮದೇ ಆದಂಥ ವೇಷ ಸಾಮಾನು. ನಾನು ಈ ತಂಡವನ್ನು ಮಾಡಿದ್ದೇನೆ ಅಂದ ಇದಾದ ತಕ್ಷಣ ಸುರೇಶ್ ಹೆಗಡೆ ಅಂತಿದ್ದಾರೆ, ಕಡತೋಕ ಸುರೇಶ್ ಹೆಗಡೆ ಅಂತ, ಅವರಿದೊಂದು ತಂಡ ಇದೆ. ಆ ತಂಡಕ್ಕೆ ಅಂತ ಅವರು ವೇಷ ಸಾಮಾನುಗಳನ್ನ ತಂದು ಸುಮಾರು ವರ್ಷ ಆಗಿತ್ತು. ಅವರು ಬೆಲೆಯನ್ನು ಹೇಳಬೇಡ ಯಾರಿಗೂ ಅಂತ ಹೇಳಿದ್ದಾರೆ, ಹಾಗಾಗಿ ಹೇಳೋದಿಲ್ಲ. ತುಂಬ ಕಡಿಮೆ ಬೆಲೆಗೆ ಅವರ ತಂಡದಲ್ಲಿದ್ದಂಥ ವೇಷ ಸಾಮಾನು ಅಷ್ಟನ್ನು ಅವರಿದ್ದೇ ಕಾರಲ್ಲಿ ನಮ್ಮ ಮನೆಗೆ ತಂದು ಕೊಟ್ಟರು. ಇದಿಟ್ಟಿಗ, ನೀವು ಒಳ್ಳೇದಾಗಲಿ, ನೀನು ಕಾರ್ಯಕ್ರಮ ಮುಂದುವರ್ಸು, ಇಷ್ಟು ಒಳ್ಳೆ ರೀತಿಯಲ್ಲಿ ಟೀಮ್ ಮಾಡ್ಕೊಂಡು ಹೋಗ್ತಾ ಇದೆಯಾ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಕೊಟ್ಟರು. ಹಾಗಾಗಿ ವೇಷಭೂಷಣಗಳು ನಮ್ಮಲ್ಲಿಯೇ ಇದೆ, ಲೈಟು ಮೈಕು ಎಲ್ಲ ಇಟ್ಕೊಂಡಿದ್ದೇವೆ. ಜೊತೆ ಕಲಾವಿದರು ಸದಾ ಸಿದ್ಧರಿದ್ದಾರೆ, ಬೇರೆ ಬೇರೆ ವೃತ್ತಿಯಲ್ಲಿರೋರು. ಅಂಥವ್ರನ್ನೆಲ್ಲ ಇಟ್ಕೊಂಡು ತಾಳ್ಮದ್ಲೆಗಳಿಗೆ ಯಾವುದೇ ರೆಮ್ಯುನರೇಷನ್ನು ಇದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಕೊಟ್ಟರೆ ಬೇಡ ಹೇಳಲ್ಲ. ಯಾಕೆಂದರೆ ಇದೆಲ್ಲ ಬಂಡವಾಳಗಳಿಗೆ ಮ್ಯಾನೇಜ್ ಆಗುತ್ತೆ ಅಂತ.
ಹಾಗೆ ಇದ್ರ ಜೊತೆಗೆ ಬೆಂಗಳೂರಿನಂತಹ ನಗರದಲ್ಲಿ ಕಲೆಗೆ ಎಷ್ಟರ ಮಟ್ಟಿಗೆ ಇವತ್ತು ಬೆಲೆ ಸಿಗುತ್ತೆ, ಜನ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಹಾಗೆ ಸಮಯವನ್ನು ಮಾಡಿಕೊಂಡು ಇಂತಹ ಯಕ್ಷಗಾನ ಕಲೆಯನ್ನು ನೋಡಲಿಕ್ಕೆ ಬರ್ತಾರೆ ಅನ್ನೋದಾದರೆ, ಸೊ ಈ ಅನುಭವವನ್ನು ರವೀಂದ್ರ ಅವರು ಏನು ಹೇಳ್ತಾರೆ ನೋಡೋಣ. ಬೆಂಗಳೂರಲ್ಲಿ ಮೊದಲಿಗಿಂತ ಈಗ ಯಕ್ಷಗಾನಕ್ಕೆ ತುಂಬ ಜನ ಬರ್ತಾರೆ. ಮತ್ತು ಯಕ್ಷಗಾನ ಮಾಡಿಸುವಂಥವರು ತುಂಬ ಜಾಸ್ತಿ ಆಗಿದ್ದಾರೆ. ಅದು ನಮಗೆ ಕಲಾವಿದರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಇಲ್ಲಿ ಬೆಂಗಳೂರಲ್ಲಿ ಮೊದಲಾರೆ ನಾವು ವರ್ಷಕ್ಕೆ ಒಂದು 20-25 ಕಾರ್ಯಕ್ರಮ ಮಾಡೋದು ಕಷ್ಟ ಆಗಿತ್ತು. ಆದರೆ ಈಗ ಆ ರೀತಿ ಅಲ್ಲ. ತಿಂಗಳಿಗೆ ಸರಿಯಾಗಿ ಒಂದೊಂದು ಬೆಂಗಳೂರಲ್ಲಿರುವಂಥ ಎಲ್ಲ ಟೀಮ್ಗಳನ್ನೂ ಲೆಕ್ಕ ಹಾಕಿದರೆ ತಿಂಗಳಲ್ಲಿ ಒಂದು 25 ಕಾರ್ಯಕ್ರಮಗಳಂತೂ ಬರುತ್ತೆ. ಹಾಗಂತ ಅಷ್ಟೂ ಕಾರ್ಯಕ್ರಮಗಳಲ್ಲೂ ಜನ ತುಂಬಿಯೇ ಇರ್ತಾರೆ. ಈಗ ಕೆಲವು ರನ್ನಿಂಗ್ ಆಡಿಯನ್ಸ್ ಇದೆ, ಕೆಲವು ಸಿಟ್ಟಿಂಗ್ ಆಡಿಯನ್ಸ್ ಇದೆ, ಒಪ್ಕೊಳ್ತೇನೆ. ರನ್ನಿಂಗ್ ಆಡಿಯನ್ಸ್ ಅಂದರೆ ಬರ್ತಾರೆ, 5 ನಿಮಿಷ ನೋಡ್ತಾರೆ, ಹೋಗ್ತಾರೆ. ಅವರಿಗೆ ಅರ್ಥ ಆಗಿರಲ್ಲ ಏನೋ ನಡೀತಾ ಇದೆ ಅಂತ. ಬಟ್ ಈಗ ಅವರ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ. ಈಗ ಕೂತು ಅದನ್ನು ಆಸ್ವಾದಿಸಿ ಇಡೀ 1 ಗಂಟೆಯೋ 2 ಗಂಟೆಯೋ ಕೂತು ಆಸ್ವಾದಿಸಿ ಹೋಗುವಂಥವ್ರು ಜಾಸ್ತಿ ಆಗ್ತಾ ಇದ್ದಾರೆ. ಅದು ಯಕ್ಷಗಾನಕ್ಕೆ ಒಂದು ತುಂಬ ಉತ್ತಮವಾದ ಬೆಳವಣಿಗೆ. ಸೊ ನೀವು ಯಾವ ರೀತಿಯ ಯಕ್ಷಗಾನ, ತೆಂಕುತಿಟ್ಟು ಮತ್ತು ಬಡಗುತಿಟ್ಟು, ನಿಮ್ಮದು ಯಾವ ಪ್ರಕಾರ? ನಾನು ಬಡಗುತಿಟ್ಟಿನ ಕಲಾವಿದ. ಸೊ ಓವರಾಲ್ ಬೆಂಗಳೂರಲ್ಲಿ ನೋಡೋದಾದರೆ ಈ ಯಕ್ಷಗಾನ ಕಲಾವಿದರಿಗೆ ಸಿಗುವಂಥ ಮನ್ನಣೆ ಹೇಗಿದೆ? ಕಲಾವಿದರಿಗೆ ಮನ್ನಣೆ, ನಾಟಕದವರಿಗೆ ಮತ್ತು ಯಕ್ಷಗಾನದವರಿಗೆ ಅಂಥ ವಿಶೇಷವಾದ ನಮ್ಮ ಈ ಸೀರಿಯಲ್ಲು ಅಥವಾ ಸಿನಿಮಾದ ಕಲಾವಿದರಿಗೆ ಸಿಗುವ ಆ ಸೆಲೆಬ್ರಿಟಿ ಲೆವೆಲಿನ ಮನ್ನಣೆ ಇಲ್ಲದೇ ಇದ್ದರು ಯಕ್ಷಗಾನದ ಬಗ್ಗೆ ಗೊತ್ತಿರೋ ಅಂಥವ್ರು ತುಂಬ ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಮತ್ತು ಇನ್ನು ಕೆಲವು ಕಡೆಗಳಲ್ಲಿ ನಾವು ಈಗ ನನ್ನ ತಂಡದ ಯಕ್ಷಗಾನಗಳು ಸಾಮಾನ್ಯವಾಗಿ ಹಳ್ಳಿ ಪ್ರದೇಶಕ್ಕೆ ಸೀಮಿತವಾದಂತಹದ್ದಾಗಿದೆ. ಈಗ ಆನೇಕಲ್ ತಾಲೂಕು ಅಥವಾ ಆ ರೀತಿಯ ತಾಲೂಕು ಕೇಂದ್ರಗಳಲ್ಲಿ ಹೆಚ್ಚು ಇದು. ಅಲ್ಲಿ ಏನಾಗುತ್ತೆ, ದೇವರು ಪಾತ್ರಗಳು ಅಂದರೆ ಉದಾಹರಣೆಗೆ ಹನುಮಂತ, ಈಶ್ವರ, ಈ ರೀತಿಯ ಪಾತ್ರಗಳು ಬಂದರೆ ಜನ ಇವತ್ತಿಗೂ ಯಕ್ಷಗಾನ ಮುಗಿದ ಮೇಲೆ ಹಿಂದುಗಡೆ ಬಣ್ಣದ ಮನೆಗೆ ಬಂದು ಆ ಕಲಾವಿದನಿಗೆ ನಮಸ್ಕಾರ ಮಾಡಿ ಅವನಿಂದ ಆಶೀರ್ವಾದ ಪಡೆದು ಹೋಗುವಂಥ ಜನರನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅದು ನಮಗೆ ಕೆಲವು ಟೈಮು ನಮಗೆ ಮುಜುಗರ ಅನಿಸುತ್ತೆ. ಅಯ್ಯೋ, ಎಷ್ಟೋ ವಯಸ್ಸಾದ 70-80 ವರ್ಷದ ಅಜ್ಜಿ ತಾತಂದ್ರೆಲ್ಲ ಬಂದು ಕಾಲಿಗೆ ಬಿದ್ದಾಗ ಆಗ ಏನು ಮಾಡಲಿಕ್ಕೂ ಆಗಲ್ಲ. ಕಲಾವಿದನಾಗಿ ಆ ಕಲೆಗೆ ನಮಸ್ಕಾರ, ನಮಗಲ್ಲ ಅಂತ ಅಂದ್ಕೊಂಡು ಅವರಿಗೆ ತುಂಬ ಹೃದಯದಿಂದ ಒಳ್ಳೆಯದಾಗಲಿ ಅಂತ ಅಂದ್ಕೊಬಿಡೋದು ಅಷ್ಟೇ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಈಗ ನಮ್ಮನ್ನು ಈ ಯಕ್ಷಗಾನದವ್ರನ್ನ ರೆಕಗ್ನೈಸ್ ಮಾಡೋದು ತುಂಬ ಕಡಿಮೆ. ಸಿನಿಮಾ ಸೀರಿಯಲ್ಗಳು ಅಂಥವ್ರಿಗೆ ಕೊಡುವ ಸ್ಕೋಪು ಅಥವಾ ಅಂಥವ್ರಿಗೆ ಸಿಗುವ ಪಬ್ಲಿಸಿಟಿ ನಮ್ಮ ಯಕ್ಷಗಾನದವ್ರಿಗೆ ಸಿಗಲ್ಲ. ನೀವು ಅಂಥ ಎಲೆಮರೆಯಲ್ಲಿರುವಂಥವ್ರನ್ನ ಹುಡುಕಿ ನೀವು ಏನು ಅವ್ರನ್ನ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ನಿಮಗೆ ಅನಂತ ಧನ್ಯವಾದಗಳು. ತುಂಬ ಸಂತೋಷ ಆಯಿತು. ಸಖತ್ತು ಸುದ್ದಿ ಬಗ್ಗೆ ಹೇಳಬೇಕು ಅಂದರೆ ನಾನು ಈಗಾಗಲೇ ಕೆಲವಷ್ಟನ್ನು ಅದನ್ನು ಫಾಲೋ ಮಾಡಿದ್ದೀನಿ. ಎಲ್ಲೋ ಹೊಸದಾಗಿ ಈಗಾಗಲೇ ಪ್ರಚಾರದಲ್ಲಿರುವಂಥ ತುಂಬ ಹೆಸರು ಮಾಡಿರುವಂಥವ್ರನ್ನ ಯಾರನ್ನೂ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ. ಹೀಗೆ ಎಲೆಮರೆಯಲ್ಲಿ ಯಾರಿದ್ದಾರೆ, ನಿಜವಾಗಿ ಆ ಕಲೆಗೆ ತಮ್ಮನ್ನು ಯಾರು ಅರ್ಪಣೆ ಮಾಡ್ಕೊಳ್ತಾ ಇದ್ದಾರೆ ಅಂಥವ್ರನ್ನೇ ಹುಡುಕಿ ತಂದು ಅವರಿಗೆ ಒಂದು ಬೆಳಕನ್ನು ನೀಡುವಂಥ ಪ್ರಯತ್ನ ಮಾಡ್ತಾ ಇದೆ. ಇದು ಸದಾ ಹೀಗೆ ಮುಂದುವರಿಲಿ. ಇದೇ ರೀತಿ ಹಲವಷ್ಟು ಜನ ಮುಂದೆ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ಸಖತ್ ಸುದ್ದಿ ಜೊತೆ ನಿಮ್ಮ ಯಕ್ಷಗಾನ ಕಲೆಯ ಪ್ರಯಾಣದ ಬಗ್ಗೆ ಮತ್ತು ಬೆಂಗಳೂರಿನಂಥ ನಗರಗಳಲ್ಲಿ ಎಷ್ಟರ ಮಟ್ಟಿಗೆ ಅವಕಾಶಗಳು ಬರ್ತಿದೆ, ಅಲ್ಲಿ ನೀವು ಹೇಗೆ ವೇಷವನ್ನು ಮಾಡ್ತೀರಿ, ನಿಮ್ಮ ತಂಡವನ್ನು ಕಟ್ಕೊಂಡಿದ್ದೀರಿ, ಒಂದು ಕಲೆಯ ಜೊತೆಗೆ ಬದುಕಿದ್ರೆ ಎಷ್ಟು ಸಂತೋಷ ಇರುತ್ತೆ ಅನ್ನೋದು ನಿಮ್ಮ ಮಾತುಗಳಲ್ಲಿ ವೇದ್ಯವಾಗ್ತಾ ಇದೆ. ಹಾಗಾಗಿ ನಿಮ್ಮ ಮುಂದಿನ ಬದುಕು ಇನ್ನಷ್ಟು ಸುಖಮಯವಾಗಿರಲಿ, ಹೆಚ್ಚು ಅವಕಾಶಗಳು ಬರಲಿ ಮತ್ತು ಕಲಾ ಬದುಕಿನಲ್ಲಿ ನಿಮ್ಮ ಹೆಸರು ಬಹಳ ದೊಡ್ಡ ಮಟ್ಟಕ್ಕೆ ಇರಲಿ ಅಂತ ಸಖತ್ ಸುದ್ದಿ ಪರವಾಗಿ ನಾನು HR ಪ್ರಭಾಕರ್ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.